ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸಂಜೆ ವೇಳೆಯಲ್ಲಿ ದೇವರಾಗಿರುವಂಥ ಯೇಸು ಕರ್ತನ ನಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆ ಅನೇಕರಿಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನೀವು ಭೂಮಿ ಆಕಾಶಗಳೆಲ್ಲವನ್ನು ಉಂಟು ಮಾಡಿರುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಭಾವವನ್ನು ಮಾನವನ ಕಿರೀಟವನ್ನಾಗಿ ಧರಿಸಿಕೊಂಡಿರುವ ಆತನೇ, ನಿನ್ನ ಪ್ರಭಾವದನುಸಾರವಾಗಿ ನಮ್ಮ ಒಬ್ಬೊಬ್ಬರುಗಳನ್ನು ಉಪಯೋಗಿಸ್ರಿ ಅಪ್ಪ. ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಮನಕಣ್ಣುಗಳು ತೆರೆಯಲ್ಪಡಲಿಕ್ಕಾಗಿ ಸಹಾಯ ಮಾಡಿರಿ. ಅವರ ಜೀವಿತಗಳನ್ನು ಕಟ್ಟಿರಿ, ನಡೆಸಿರಿ. ಸ್ತೋತ್ರ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ಸಂಜೆಗೊಂದು ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ನಾವು 2 ತಿಮೋಥಿ 4ನೇ ಅಧ್ಯಾಯ 14, 15 ಮತ್ತು 16ನೇ ವಚನವನ್ನು ಮಾತ್ರವಲ್ಲದೆ 17ನೇ ವಚನ ತನಕವಾಗಿಯೂ ನಾವು ದೇವರ ಸಮ್ಮುಖದಲ್ಲಿ ಧ್ಯಾನಿಸೋಣ. ಕಂಚುಗಾರನಾದ ಅಲೆಕ್ಸಾಂದರನು ನನಗೆ ಬಹಳ ಕೇಡು ಮಾಡಿದನು. ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು. ನೀನು ಸಹ ಅವನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು. ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ. ಎಲ್ಲರೂ ನನ್ನನ್ನು ಕೈಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೆ ಇರಲಿ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗಾಂತರಗಳಲ್ಲಿಯೂ ಕರ್ತನಿಗೆ ಸ್ತೋತ್ರ. ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವಂಥ ನೀವು ಎಂದಿಗೂ ಸಹ ಸಂತೋಷ ಅನ್ನುವಂಥದ್ದನ್ನು ನಿತ್ಯವಾಗಿ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ನಿಜವಾಗಿ ನೋಡುವುದಾದರೆ ನಮಗೆ ಸಂತೋಷ ದೇವರಾಗಿರುವಂಥ ಯೇಸು ಕರ್ತನು ಮಾತ್ರವೇ. ಅವರನ್ನು ಹೊರತಾಗಿ ಇನ್ಯಾವುದೂ ಸಹ ಈ ಲೋಕದಲ್ಲಿ ಸಂತೋಷವನ್ನು ಕೊಡುವಂಥದ್ದು ಇಲ್ಲ. ನಮಗಿರುವಂಥ ಕುಟುಂಬವಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇದು ಯಾವುದೇ ಆಗಿರ್ಬೋದು, ಇದೆಲ್ಲದರಲ್ಲೂ ಸಹ ನಾವು ನಿಜವಾಗಿ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯವೆಂಬುದಾಗಿ ನೋಡುವುದಾದರೆ ಅದು ನಿತ್ಯವಾಗಿ ನಾವು ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು. ಯಾಕಂದರೆ ನಮ್ಮ ಜೀವಿತದಲ್ಲಿ ಇದೆಲ್ಲವನ್ನು ಸಹ ದೇವರು ಮಿಶ್ರಣವಾಗಿ ಕೊಡಲ್ಪಟ್ಟಿದ್ದಾರೆ. ಹೇಗೆ ನಮ್ಮ ಜೀವಿತದಲ್ಲಿ ಆಹಾರದಲ್ಲಿ ಒಂದೇ ವಿಧವಾದಂಥ ಆಹಾರವಿರುವುದಾದರೆ ಅದು ರುಚಿಕರವಾಗಿ ಇರಲ್ಪಡ್ತದ. ಒಂದು ವೇಳೆ ನೀವು ಬಿಳಿ ಅನ್ನವನ್ನು ತಿನ್ನುವುದಾದರೆ ಅನ್ನವನ್ನು ಮಾತ್ರ ತಿಂತು ಅಂದರೆ ಅದು ರುಚಿಕರವಾಗಿರಲ್ಪಡ್ತದ. ಅದಕ್ಕೆ ಸಾಂಬಾರನ್ನು ಹಾಕಲ್ಕೊಳ್ತೀರಾ. ಮಾತ್ರವಲ್ಲ, ವಿಧ ವಿಧವಾದಂಥ ಪಲ್ಯಗಳು, ಮಾತ್ರವಲ್ಲ ಉಪ್ಪಿನಕಾಯಿ, ಹೀಗೆ ಅನೇಕ ವಿಧವಾದ ದಿನಗಳನ್ನು ನೀವು ಆ ಊಟದ ಜೊತೆಯಲ್ಲಿ ಹಾಕಿಕೊಂಡು ತಿನ್ನಲ್ಪಡ್ತೀರಿ. ಅದು ಸವಿಯಾಗಿದ್ದರೆ ನೀವು ಇನ್ನೂ ಸಹ ಅದನ್ನು ತೆಗೆದುಕೊಳ್ಳಲ್ಪಡ್ತೀರಿ. ಇಂದು ನಮ್ಮ ಜೀವಿತದಲ್ಲೂ ಹಾಗೆ ಕಹಿ, ಸಂತೋಷ, ದುಃಖ, ನೋವು, ವೇದನೆ, ಅಸಮಾಧಾನ, ಗಲಿಬಿಲಿಗಳು ಮಾತ್ರವಲ್ಲದೆ ಸಮಾಧಾನ, ಆರೋಗ್ಯ, ಸಮೃದ್ಧಿ ಇದೆಲ್ಲವೂ ಸಹ ಸಮತೋಲನವಾಗಿ ಇರುವಂಥದ್ದಾಗಿದೆ. ಆದರೆ ನಿಶ್ಚಯವಾಗಿ ದೇವರ ಸಮ್ಮುಖದಲ್ಲಿ ಇರುವಂಥವರು ಮಾತ್ರ ಅವರು ದೇವರು ಯಾವಾಗಲೂ ಸಹ ಸಂತೋಷವನ್ನು ಕೊಡುವವರಾಗಿರ್ತಾರೆ. ಸತ್ಯವೇದದನುಸಾರವಾಗಿ ನಾವು ನೋಡುವುದಾದರೆ ಅನೇಕ ದೇವಜನ, ದೈವ ಮಕ್ಕಳುಗಳು, ಪ್ರವಾದಿಗಳು ಮಾತ್ರವಲ್ಲದೆ ದೈವ ಭಕ್ತರುಗಳು ಸಹ ಅನೇಕ ಬಾಧೆಗಳನ್ನು, ಹಿಂಸೆಗಳನ್ನು ಅನುಭವಿಸಲ್ಪಟ್ಟರು. ಇಂದು ನೀವು ಅನುಭವಿಸುತ್ತಿರುವಂಥ ಈ ವೇದನೆ, ಈ ಹಿಂಸೆ, ಈ ನೋವುಗಳನ್ನು ನೋಡುವುದಾದರೆ ಅವರು ಅನುಭವಿಸಲ್ಪಟ್ಟಂಥ ವೇದನೆಗೆ ನೀವು ಹೋಲಿಕೆ ಮಾಡಿ ನೋಡುವುದಾದರೆ ಎಷ್ಟು ಮಾತ್ರಕ್ಕೂ ಅಲ್ಲ. ಉದಾಹರಣೆ ನೋಡುವುದಾದರೆ ಅರಸನಾದಂಥ ದಾವೀದನು 15 ವರ್ಷ ಅವನ ಹಿಂದೆ ಒಬ್ಬ ಅರಸನು ಬಿದ್ದಿದ್ದಾನೆ. ಆ ಅರಸನು 15 ವರ್ಷಗಳ ತನಕವಾಗಿ ಸೌಲನ್ನು, ದಾವೀದನನ್ನು ಹಿಂದಟ್ಟಿ ಅವನನ್ನು ಕೊಲೆ ಮಾಡಲಿಕ್ಕೋಸ್ಕರವಾಗಿ ಸಂಚುಗಳನ್ನು ರೂಪಿಸಲ್ಪಟ್ಟು ಅವನು ನಡೆದಾಡಿದ್ದಾನೆ. ಆದರೆ ಎಂದಿಗೂ ಸಹ ದೇವರಾದ ಕರ್ತನು ಸೌಲನ ಕೈಗಳಿಗೆ ದಾವೀದನು ಸಿಕ್ಕದ ಹಾಗೆ ಪಾರು ಮಾಡಲ್ಪಟ್ಟರು. ಮಾತ್ರವಲ್ಲದೆ ದೈವ ಮನುಷ್ಯನಾದಂಥ ಮೋಶೆ ಅವರನ್ನು ನೋಡುವುದಾದರೆ 40 ವರ್ಷಗಳ ತನಕವಾಗಿ ಅವರ ಅರಣ್ಯದಲ್ಲಿಯೂ ಅಲೆಯುತ್ತಲೂ ಆ ಮಿದ್ಯಾನ್ ದೇಶದಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಅಲೆಯುತ್ತಾ ಇದ್ದರು. ಅವರಿಗೆ ಅನುಭವಿಸಲ್ಪಟ್ಟಂಥ ಬಾಧೆಗಳು, ಯೋಸೆಫನ ಜೀವಿತದಲ್ಲಿ ಬಂದಂಥ ಬಾಧೆಗಳು, ಇದೆಲ್ಲವನ್ನು ನೋಡುವುದಾದರೆ ನಮಗೆ ಅಷ್ಟು ಸಹಿತವಾದಂಥ ವರ್ಷಗಳ ತನಕವಾಗಿ ದೇವರು ಆ ಬಾಧೆಯನ್ನು ನಿಮಗೆ ಕೊಡಲ್ಪಟ್ಟಿಲ್ಲ. ಏನು ಸ್ವಲ್ಪ 1 ದಿನಗಳು, 2 ದಿವಸಗಳು, 1 ತಿಂಗಳು, 2 ತಿಂಗಳು, ಈ ರೀತಿಯಾದಂಥ ಬಾಧೆಗಳು. ಕೆಲವರು ಮಿಕ್ಕಾದಂಥದ್ದಕ್ಕಿಂತಲೂ ಹೆಚ್ಚಾದಂಥ ದಿನಗಳು ನೀವು ಬಾಧೆಯಲ್ಲಿರ್ಬೋದು. ಆದರೆ ನಿಶ್ಚಯವಾಗಿ ನೀವು ಮರಣದ ತನಕವಾಗಿಯೂ ಸಹ ಆ ಬಾಧೆಯನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಬಿಡೋದಿಲ್ಲ. ಕೆಲವೊಂದು ಜನಗಳು ನಿಮ್ಮನ್ನು ಬಿಟ್ಟು ಹಗಲಿ ಹೋಗಲ್ಪಡ್ತಾರೆ, ಕೆಲವರು ನಿಮ್ಮ ಪಕ್ಷದಲ್ಲಿ ಇರಲ್ಪಡ್ತಾರೆ. ಆದರೆ ನಿಜವಾಗಿ ನೋಡುವುದಾದರೆ ಯಾರೂ ಸಹ ನಮಗೆ ಶಾಶ್ವತವಲ್ಲ. ದೇವರ ವಾಕ್ಯದಲ್ಲಿ ಪೌಲನು ಹೇಳಿದ ಪ್ರಕಾರವಾಗಿ ಕಂಚುಗಾರನಾದಂಥ ಅಲೆಕ್ಸಾಂದ್ರ ಅನ್ನುವಂಥವನು ಅಪೊಸ್ತಲನಾದಂಥ ಪೌಲನಿಗೆ ಹೆಚ್ಚಾದಂಥ ಕೇಡುಗಳನ್ನು ಮಾಡಿದನು.
ಮಾತ್ರವಲ್ಲದೆ ಅವರು ಎಲ್ಲೆಲ್ಲ ಸುವಾರ್ತೆಯನ್ನು ಸಾರಿಸಲ್ಪಡ್ತಾರೋ ಅಲ್ಲಿ ಪೌಲನಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಅವನು ಮಾತನಾಡಿದ್ರು. ಪೌಲನನ್ನೇ ವಿರೋಧಿಸುವ ಹಾಗೆ ಅನೇಕ ಜನಗಳನ್ನು ಎತ್ತಿ ಕಟ್ಟಿದನು. ಮಾತ್ರವಲ್ಲದೆ ಪೌಲನು ಸಾರುವಂಥ ಸ್ಥಳಗಳಲ್ಲಿ ಪೌಲನ ಸಾಕ್ಷಿಯನ್ನು ಕೆಡಿಸಲಿಕ್ಕಾಗಿಯೂ ಪೌಲನಿಗೆ ವಿರುದ್ಧವಾದಂಥ ಮಾತುಗಳು, ಅವನನ್ನು ಕಳವಳಪಡಿಸುವಂಥದ್ದು, ದುಃಖಪಡಿಸುವಂಥದ್ದು, ನೋವು ಪಡಿಸುವಂಥದ್ದು ಗುಂಪುಗೂಡಿ ಪೌಲನನ ಮೇಲೆ ಎತ್ತಿ ಹಾಕಲ್ಪಡುವಂಥ ಈ ಎಲ್ಲ ಕಾರ್ಯಗಳನ್ನು ಸಹ ಈ ಕಂಚುಗಾರನಾದಂಥ ಅಲೆಕ್ಸಾಂದ್ರನು ಮಾಡಿದ್ದಾನೆ. ಆದರೆ ಈ ನಿಮಿತ್ತವಾಗಿ ಅನೇಕ ಸಮಯದಲ್ಲಿ ಪೌಲನಿಗೆ ಕರೆ ಉಂಟಾಗಿರ್ಬೋದು, ಸಮಾಧಾನ ಕೆಟ್ಟು ಹೋಗಿರಬಹುದು. ಆದರೆ ಆ ನಿಮಿತ್ತವಾಗಿಯೂ ಅವನು ಆದರಣೆಯನ್ನು, ಸಂತೈಸುವಿಕೆಯನ್ನು ಮಾಡುವಂಥ ಸರ್ವಶಕ್ತನಾದಂಥ ದೇವರಿಂದ ಸಂತೈಸುವಿಕೆಯನ್ನು ಹೊಂದಿಕೊಂಡು ಆತನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ, ನೀನು ಅವರ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ ಹೇಳಿ. ಯಾಕಂದರೆ ಅನೇಕ ಬಾರಿ ಪೌಲನಿಗೆ ವಿರುದ್ಧವಾಗಿ ಎದ್ದು ನಿಂತುಕೊಂಡು ಈ ಅಲೆಕ್ಸಾಂದ್ರನು ಮಾತನಾಡಿದ್ದಾನೆ. ಅದನ್ನೇ ಪೌಲನು ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಮಾತುಗಳನ್ನು ಅವನು ಬಹಳವಾಗಿ ಎದುರಿಸಿದನು ಎಂಬುದಾಗಿ ಹೇಳಿ. ಅಪೊಸ್ತಲನಾದಂಥ ಪೌಲನು ಒಬ್ಬ ದೈವ ಸೇವಕ, ಅಭಿಷಕ್ತನು. ಈ ಅಭಿಷಕ್ತನ ಮಾತುಗಳನ್ನು ಅವನು ಎದುರಿಸಲ್ಪಟ್ಟ. ಆದರೆ ನೋಡುವುದಾದರೆ ಒಬ್ಬ ಅಭಿಷಕ್ತನ ಮಾತುಗಳನ್ನು ಇವನು ಎದುರಿಸಲಿಕ್ಕೆ ಎಷ್ಟರವನು ಎಂಬುದಾಗಿ ನೋಡುವುದಾದರೆ, ಮಾಂಸದ ಬಲದಿಂದ ಎಂದಿಗೂ ಸಹ ನಾವು ಪವಿತ್ರಾತ್ಮನನ್ನು ಎದುರಿಸಲಿಕ್ಕೆ ಅಥವಾ ಪವಿತ್ರಾತ್ಮನನ್ನು ಅನುಸರಿಸಲಿಕ್ಕೂ ಸಹ ಸಾಧ್ಯವಿಲ್ಲ. ಅಂದರೆ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾವು ಮಾತನಾಡ್ತಾ ಇರುವಂಥದ್ದೆಲ್ಲವೂ ಸಹ ಮಾಂಸದ ಬಲದಿಂದಲೇ ಆಗಿರುತ್ತದೆ. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತನಾಡೋದಿಲ್ಲ. ಉದಾಹರಣೆ, ನಿಮ್ಮನ್ನು ಅರಿಯಲ್ಪಟ್ಟಂತಹ ಮತ್ತೊಬ್ಬ ದೈವ ಮಗನೋ ದೈವ ಸೇವಕರು ಅವರು ಇರುವುದಾದರೆ, ನಿಮ್ಮನ್ನು ಅವರು ಮನನೊಯಿಸುವುದಾದರೆ ಅಥವಾ ನಿಮಗೆ ವಿರುದ್ಧವಾಗಿ ಅವರು ಮಾತನಾಡುವುದಾದರೆ, ನಿಮ್ಮಲ್ಲಿರುವಂತಹ ಅಭಿಷೇಕವನ್ನು ಅವರು ಕುಚೇದ್ಯವಾಗಿ ಮಾತನಾಡಿಕೊಳ್ಳುವುದಾದರೆ ಒಂದನ್ನು ತಿಳಿದುಕೊಳ್ಳ್ರಿ, ಅವರು ಪವಿತ್ರಾತ್ಮನಿಂದ ಕೂಡಿದವರಾಗಿ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಅವರು ಮಾಂಸದಿಂದ ಶರೀರವುಳ್ಳವರಾಗಿ ಸಹ ಅದನ್ನು ಮಾಡುವವರಾಗಿದ್ದಾರೆ. ಇಂಥ ವಿಷಯದಲ್ಲಿ ಪೌಲನು ತಿಮೋಥೆಯನಿಗೆ ಎಚ್ಚರಿಕೆಯನ್ನು ಕೊಟ್ಟ ಪ್ರಕಾರವಾಗಿ ನಾವು ಸಹ ಇಂಥವರ ವಿಷಯದಲ್ಲಿ, ಇಂಥವರ ಕೃತ್ಯಗಳ ವಿಷಯದಲ್ಲೂ ಸಹ ಎಚ್ಚರಿಕೆಯಾಗಿ ಇರಬೇಕು. ಮೊದಲನೇ ಸಾರಿ ನೋಡುವುದಾದರೆ ಪೌಲನು ಪ್ರತಿವಾದವನ್ನು ಮಾಡ್ದ. ಆದರೆ ಪೌಲನ ಕಡೆಯಲ್ಲಿ ಯಾರೂ ಸಹ ಇರಲಿಲ್ಲ. ಎಲ್ಲರೂ ಸಹ ಪೌಲನನ್ನು ಕೈ ಬಿಟ್ಟರು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ. ಆದರೆ ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ ಎಂಬುದಾಗಿ ಹೇಳಿ ಪೌಲರು ಹೇಳಲ್ಪಡ್ತಾರೆ. ಯಾಕಂದರೆ ಇಲ್ಲಿ ಕಂಚುಗಾಂಧ್ರನಾದಂಥ ಅಲೆಕ್ಸಾಂದ್ರನ ಹೆಸರನ್ನು ಮಾತ್ರವೇ ಪೌಲನು ಇಲ್ಲಿ ಬರೆಯಲ್ಪಡ್ತಾ ಇದ್ದಾನೆ. ಈ ಅಲೆಕ್ಸಾಂದ್ರನ ಪಕ್ಷದಲ್ಲಿದ್ದಂಥವರು ಅನೇಕ ಮಂದಿ ಪೌಲನ ಜೊತೆಯಲ್ಲಿದ್ದು ಪೌಲನು ಸಾರಲ್ಪಡುವಂಥ ದೇವರ ವಾಕ್ಯವನ್ನು ಕೇಳಲ್ಪಟ್ಟಂಥವರು ಕೂಡ ಪೌಲನಿಗೆ ವಿರುದ್ಧವಾಗಿ ಮಾತನಾಡಿದರು. ಈ ಮಾತುಗಳು ಯಾವುದು ಸಹ ಅವರ ಸ್ವಂತ ಮಾತಿನಿಂದ ಬಂದಂಥ ಮಾತಾಗಿರಲಿಲ್ಲ. ಬದಲಾಗಿ ಅಲೆಕ್ಸಾಂದರನ ಮಾತುಗಳಿಂದ ಬಂದಂಥ, ಅವನು ಪ್ರೇರೇಪಿಸಲ್ಪಟ್ಟು ಇವರನ್ನು ಉತ್ತೇಜಿಸಲ್ಪಟ್ಟು ಪೌಲನಿಗೆ ವಿರುದ್ಧವಾಗಿ ಮಾತುಗಳನ್ನು ಆಡುವ ಹಾಗೆಯೂ ಪೌಲನ ಬಗ್ಗೆ ಇಲ್ಲದೇ ಇರುವಂತಹ ಕಲ್ಪನಾ ಕಥೆಗಳನ್ನು ಹೇಳಿ ಅವನನ್ನು ವಿರೋಧಿಸುವ ಹಾಗೆ, ತಿರಸ್ಕರಿಸುವ ಹಾಗೆಯೂ ಮಾಡಲ್ಪಟ್ಟದ್ರಿಂದ ಅವರು ಪೌಲನಿಗೆ ವಿರುದ್ಧವಾಗಿ ನಿಂತುಕೊಂಡು ಮಾತನಾಡಿದ್ರು. ಪೌಲನನ್ನು ಸಹ ಬಿಟ್ಟರು, ಇವನ ಸಹವಾಸವನ್ನು ಬಿಟ್ಟರು, ಇವನ ಉಪದೇಶವನ್ನು ಕೇಳುವಂಥದ್ದನ್ನು ಬಿಟ್ಟರು, ಮಾತ್ರ ಇವನು ಒಡನಾಟವನ್ನು ಬಿಟ್ಟು ಅವರು ಹೋಗ್ಬಿಟ್ರು. ಆದರೆ ದೇವರು ಅವನನ್ನು ಕೈ ಬಿಡಲಿಲ್ಲ. ಇಂದು ನಿಮ್ಮ ಜೀವಿತದಲ್ಲೂ ಸಹ ಕೆಲವರು ಹಾಗೆ ಕೈ ಬಿಡಲ್ಪಟ್ಟವರಾಗಿದ್ದರೂ ಕೂಡ ಒಂದನ್ನು ತಿಳಿದುಕೊಳ್ಳ್ರಿ, ದೇವರು ನಿಮ್ಮನ್ನು ಕೈ ಬಿಡಲ್ಪಟ್ಟಿಲ್ಲ. ಯಾಕಂದರೆ ದೇವರಾಗಿರುವಂಥ ಯೇಸು ಕರ್ತನ ವಾಕ್ಯದಲ್ಲಿ ಪೌಲನು ಹೇಳಲ್ಪಡುವ ಪ್ರಕಾರವಾಗಿ ಕರ್ತನು ಪೌಲನ ಬಳಿಯಲ್ಲಿದ್ದು ಪೌಲನನ್ನು ಬಲಪಡಿಸಿದರು. ಮಾತ್ರವಲ್ಲದೆ ಪೌಲನ ಮುಖಾಂತರವಾಗಿ ಸುವಾರ್ತೆ ಸಂಪೂರ್ಣವಾಗಿ ಸಾರಲ್ಪಡುವ ಹಾಗೆಯೂ ಇನ್ನು ಅನೇಕ ಅನ್ಯ ಜನಗಳು ಅದನ್ನು ಕೇಳುವ ಹಾಗೆಯೂ, ಮಾತ್ರವಲ್ಲದೆ ಕರ್ತನು ಅನೇಕ ಶತ್ರುಗಳಿಂದಲೂ ಸಹ ಪೌಲನನ್ನು ತಪ್ಪಿಸಲ್ಪಟ್ಟರು. ವಾಕ್ಯದಲ್ಲಿ ಹೇಳಲ್ಪಡುವ ಪ್ರಕಾರವಾಗಿ ಆತನ ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನೆಂಬುದಾಗಿ ಹೇಳಲ್ಪಡ್ತದೆ. ಈ ಸಿಂಹದ ಬಾಯೊಳಗಿಂದ ಎಂಬುದಾಗಿ ನೋಡುವುದಾದರೆ ಪೌಲನಿಗೆ ವಿರುದ್ಧವಾಗಿ ಮಾತನಾಡುವಂಥವರು ಹೆಚ್ಚು ಮಂದಿ ಇದ್ದರು. ಅವರು ಪೌಲನನ್ನು ಬಲವಾಗಿ ಮಾತನಾಡುತ್ತಾ ಅವನನ್ನು ಮನನೊಯಿಸಲ್ಪಡ್ತಾ ಇದ್ರು, ಅವನಿಗೆ ವಿರುದ್ಧವಾಗಿ ನಿಲ್ಲಲ್ಪಡ್ತಾ ಇದ್ರು, ಈ ಎಲ್ಲ ಕಾರ್ಯಗಳನ್ನು ಮಾಡಿ ಮನನೊಯಿಸಲ್ಪಡ್ತಾ ಇದ್ರು. ಆದುದರಿಂದಲೇ ಅವರ ಮಾತುಗಳನ್ನು ಇಲ್ಲಿ ಪೌಲನು ಸಿಂಹಕ್ಕೆ ಹೋಲಿಕೆ ಮಾಡ್ತಾ ಇದ್ದಾನೆ. ಅಂತಹ ರೀತಿಯಲ್ಲಿ ಅವರ ಮಾತುಗಳು ಇವನ ಸಂತೋಷವನ್ನು, ಇವನ ಸಮಾಧಾನವನ್ನು, ಇವನ ಜೀವಿತದಲ್ಲಿ ಇದ್ದಂಥ ಎಷ್ಟೋ ವಿಧವಾದಂಥ ಸಮಾಧಾನ, ಸಂತೋಷ, ಆನಂದ, ಕರ್ತನಿಗೋಸ್ಕರವಾಗಿ ನಿಲ್ಲಬೇಕೆನ್ನುವಂಥ ಎಲ್ಲ ಮನೋಭಾವನೆಗಳನ್ನು ಅದು ನುಂಗು ಹಾಕಲ್ಪಟ್ಟಿತ್ತು. ಆದರೆ ಅವನು ಸೋಲುವ ಹಾಗೆ ದೇವರು ಬಿಡಲಿಲ್ಲ. ಅವನ ಮುಖಾಂತರವಾಗಿ ಸರ್ವಶಕ್ತನಾದ ದೇವರು ಸುವಾರ್ತೆಯನ್ನು ಸಂಪೂರ್ಣವಾಗಿ ಸಾರಲ್ಪಡುವ ಹಾಗೆ ಅವನನ್ನು ಆಶೀರ್ವಾದ ಮಾಡಿದ್ರು. ಅದು ಮಾತ್ರವಲ್ಲದೆ ಕರ್ತನಾದಂಥ ದೇವರು ಪೌಲನ ಜೊತೆಯಲ್ಲಿದ್ದುಕೊಂಡು ಯಾವ ತಪ್ಪನ್ನು ಸಹ ಪೌಲನು ಮಾಡದ ಹಾಗೆ ಪೌಲನನ್ನು ಕಾಪಾಡಲ್ಪಟ್ಟರು. ಇದು ಪೌಲನಿಗೆ ನಿಶ್ಚಯವಾಗಿತ್ತು. ಮಾತ್ರವಲ್ಲದೆ ದೇವರ ರಾಜ್ಯಕ್ಕೆ ಸೇರುವ ಹಾಗೆಯೂ ಸಹ ದೇವರು ಅವನಿಗೆ ಅನುಗ್ರಹಿಸಿಕೊಡಲ್ಪಟ್ಟರು. ಇಂದು ನೀವು ಸಹ ಪೌಲನ ಹಾಗೆ ಒಬ್ಬಂಟಿಗಳಾಗಿ ಇದ್ದೀರಾ? ಹೆದರಬೇಡ್ರಿ. ನಿಮ್ಮ ಭರವಸೆಯನ್ನು ಯೇಸು ಕರ್ತನ ಮೇಲಿಡ್ರಿ. ಯೇಸು
ಯೇಸು ಕರ್ತನು ಎಂದಿಗೂ ಸಹ ನಿಮ್ಮನ್ನು ಕೈ ಬಿಡುವಂತಹ ದೇವರಲ್ಲ. ಎಲ್ಲರೂ ಸಹ ನಿಮ್ಮನ್ನು ಬಿಡಲ್ಪಟ್ಟರು. ಇಂದು ನನ್ನ ಜೀವಿತ ಹೇಗಿದೆ, ನನ್ನ ಪಕ್ಷ ಯಾರೂ ಇಲ್ಲ, ನನ್ನನ್ನು ಯಾರು ನಡೆಸ್ತಾರೆ, ನನ್ನ ಜೀವಿತ ಏನಾಗಿದೆ, ನಾನು ಏನನ್ನೂ ಸಹ ತಪ್ಪು ಮಾಡಲಿಲ್ಲ, ಆದರೂ ಸಹ ನನಗೆ ಯಾಕೆ ಈ ರೀತಿಯಾದಂತಹ ವೇದನೆ, ನನ್ನನ್ನು ಯಾಕೆ ಜನಗಳು ಈ ರೀತಿಯಲ್ಲಿ ತಿರಸ್ಕಾರ ಮಾಡಲ್ಪಡ್ತಾರೆ, ನಾನು ಎಷ್ಟೆಲ್ಲ ಒಳ್ಳೆಯ ಕಾರ್ಯಗಳನ್ನು ನಾನು ಮಾಡಲ್ಪಟ್ಟು ಅವರಿಗೆ ಒಳ್ಳೆಯದನ್ನು ಹಾರೈಸಿದ್ರು ಸಹ ನನಗೆ ಯಾಕೆ ಈ ರೀತಿಯಾದಂಥ ಕೆಟ್ಟದ್ದು ಆಗಲ್ಪಡ್ತಾ ಇದೆ, ನನಗೆ ಈ ದುಃಖ, ನನಗೆ ಈ ನೋವು, ನನಗೆ ಈ ಅಸಮಾಧಾನಗಳು, ಗಲಿಬಿಲಿಗಳು ನನ್ನ ಜೀವಿತದಲ್ಲಿ ಯಾಕೆ ಅನ್ನುವಂತಹ ಕಾರ್ಯಗಳು ಮತ್ತೆ ಮತ್ತೆ ಮರಳಿ ನಿಮ್ಮ ಜೀವಿತದಲ್ಲಿ ಬರ್ತಾ ಇರೋದಾದರೆ ಪ್ರಿಯರೇ, ಒಂದನ್ನು ತಿಳಿದುಕೊಳ್ಳ್ರಿ, ಎಲ್ಲರೂ ನಿಮ್ಮನ್ನು ಬಿಡಲ್ಪಟ್ರ ಪರವಾಗಿಲ್ಲ, ಆದರೆ ದೇವರು ನಿಮ್ಮ ಪಕ್ಷದಲ್ಲಿದ್ದಾರೆ. ಅವರು ಎಂದಿಗೂ ಸಹ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ಸಹ ನಿಮ್ಮನ್ನು ತೊರೆಯುವುದಿಲ್ಲ. ನಿಮ್ಮನ್ನು ಯಾರು ಬೇಡ ಎಂದು ತಳ್ಳಲ್ಪಟ್ಟರೋ, ನಿರಾಕರಿಸಲ್ಪಟ್ಟರೋ ಅದೇ ಸ್ಥಳಗಳಲ್ಲಿ ಕರ್ತನಾಗಿರುವಂಥ ದೇವರು ನಿಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾರೆ. ಅವರು ಎಂದಿಗೂ ಸಹ ನಿಮ್ಮ ಜೀವಿತವನ್ನು ನಾಶನಕ್ಕೂ, ಇತರರು ನಿಮ್ಮನ್ನು ಶಪಿಸಲ್ಪಟ್ಟ ಪ್ರಕಾರವಾಗಿ, ಇತರರು ನಿಮ್ಮ ಜೀವಿತನ ಮುಗಿಸಲಿಕ್ಕಾಗಿ ಪ್ರಯತ್ನಪಟ್ಟ ಪ್ರಕಾರವಾಗಿ, ಸೇವೆಯನ್ನು ಮುಗಿಸೋದಕ್ಕಾಗಿ ಪ್ರಯತ್ನಪಟ್ಟ ಪ್ರಕಾರವಾಗಿ, ನಿಮ್ಮ ಕುಟುಂಬವನ್ನೇ ಮುಕ್ತಾಯ ಮಾಡಲಿಕ್ಕಾಗಿ ಅವರು ಮಾಡಿಕೊಂಡಂಥ ಯೋಜನೆಗಳ ಪ್ರಕಾರವಾಗಿ ದೇವರು ಎಂದಿಗೂ ಸಹ ನಿಮ್ಮನ್ನು ಮಾಡೋದಿಲ್ಲ. ನಿಮ್ಮ ಸಭಾ, ನಿಮ್ಮ ಸೇವೆ ಸಮೃದ್ಧಿ ಆಗಿರಲ್ಪಡ್ತದೆ, ನಿಮ್ಮ ಕುಟುಂಬ ಸಮೃದ್ಧಿ ಆಗಿರಲ್ಪಡ್ತದೆ, ನಿಮ್ಮ ಜೀವಿತ ಸಮೃದ್ಧಿ ಆಗಿರಲ್ಪಡ್ತದೆ. ಆಡಿಕೊಂಡಂಥ ಜನಗಳ ಮುಂದೆಯೇ ದೇವರಾಗಿರುವಂಥ ಕರ್ತನು ನಿಮ್ಮನ್ನು, ನಿಮ್ಮ ತಲೆಯನ್ನು ಎತ್ತಿಸುವವನಾಗಿ ಇದ್ದಾನೆ. ಆದ ಕಾರಣ ಸೋತು ಹೋಗಬೇಡ್ರಿ, ಕರ್ತನನ್ನು ಆತಿಕೊಳ್ಳ್ರಿ. ದೇವರಾಗಿರುವಂಥ ಯೇಸು ಕರ್ತನ ನಂಬಿಗಸ್ತನು. ಕರ್ತನ ಬರೋಣದ ಅತಿ ಸಮೀಪ ದಿನಗಳಲ್ಲಿ ನಾವಿದ್ದೇವೆ. ಎಲ್ಲಿ ತನಕವಾಗಿ ಇತರರಿಗೋಸ್ಕರವಾಗಿ ದುಃಖ ಪಡಬೇಕು? ನಾಶವಾಗುತ್ತಿರುವಂಥ ಅನೇಕ ಜನಗಳು ನಮ್ಮ ಸುತ್ತಮುತ್ತಲಿದ್ದಾರೆ. ಅಂಥವರಿಗೋಸ್ಕರವಾಗಿ ನಾವು ಅಳುತ್ತಾ ದುಃಖಿಸುತ್ತಾ ಕರ್ತನೇ ಆತ್ಮಗಳನ್ನು ರಕ್ಷಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುವುದಾಯಿತು ಅಂದರೆ ನಿಶ್ಚಯವಾಗಿ ದೇವರಾಗಿರುವಂಥ ಕರ್ತನು ನಿಮ್ಮನ್ನು ಮಾತ್ರ, ನಿಮ್ಮ ಮುಖಾಂತರವಾಗಿ ಅವರನ್ನು ಸಹ ರಕ್ಷಿಸಲ್ಪಡ್ತಾರೆ. ಪ್ರಿಯರೇ, ಪ್ರಿಯ ದೇವ ಮಗನೇ, ಮಗಳೇ, ಈಗಲೂ ಸಹ ದೇವರು ನಿನ್ನ ಕೂಡ ಮಾತನಾಡ್ತಾ ಇದ್ದಾರೆ. ನಿನ್ನ ಜೀವಿತ, ನಿಮ್ಮ ಸಭೆ, ನಿಮ್ಮ ಸೇವೆ, ನಿಮ್ಮ ಕುಟುಂಬ, ನಿಮ್ಮ ಕೆಲಸ ಕಾರ್ಯಗಳನ್ನು, ನೀವು ಇರುವಂಥ ಸ್ಥಳಗಳಲ್ಲಿ ನಿಮಗೆ ಏನೆಲ್ಲ ಅವಮಾನವಾಗಿದೆಯೋ ಅದೆಲ್ಲವನ್ನ ದೇವರಾಗಿರುವಂಥ ಕರ್ತನು ಮಾನವಾಗಿ ಪರಿವರ್ತಿಸಲಿಕ್ಕೆ ಶಕ್ತರಾಗಿದ್ದಾರೆ. ಕರ್ತನು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಜೀವಿತಗಳನ್ನು ಎಲ್ಲ ಪರಿಸ್ಥಿತಿಗಳಲ್ಲೂ ಸ್ವಾಮಿ ನೀವು ನಡೆಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ಈ ನಿನ್ನ ಸ್ವರಕ್ಕೆ ಕಿವಿಗೊಡುತ್ತಾ ಇರುವಂಥ ಒಬ್ಬೊಬ್ಬರ ಜೀವಿತವನ್ನು ಕಟ್ಟಿರಿ. ಅವ್ರಿಗೆ ಆದರಣೆಯನ್ನು, ಸಮಾಧಾನವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡಿ ಇತರರನ್ನು ಕ್ಷಮಿಸುವ ಹಾಗೆ, ಪ್ರೀತಿಸುವ ಹಾಗೆಯೂ ಮಾತ್ರವಲ್ಲದೆ ನೀನೇ ಅವರ ಪಕ್ಷದಲ್ಲಿರುವ ಹಾಗೆ ನಡೆಸಿ. ನಮ್ಮ ಕರ್ತನಾಗಿರುವಂಥ ಯೇಸು ಕರ್ತನಲ್ಲಿ ಇವರ ಒಬ್ಬೊಬ್ಬರ ಜೀವಿತಗಳನ್ನು ಕರ್ತನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದಾವೆ. ನೀವು ತಾನೇ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿರಿ. ಅವರ ಜೀವಿತದಲ್ಲಿರುವಂಥ ದುಃಖ, ನೋವು, ಅಸಮಾಧಾನ, ಗಲಿಬಿಲಿಗಳೆಲ್ಲವನ್ನು ಸ್ವಾಮಿ ನೀವು ಮಾರ್ಪಡಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ಪ್ರೀತಿ ದೇವ ಜನರೇ, ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಮತ್ತೊಬ್ಬರಿಗೆ ಇದನ್ನು ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೂ ಸಹ ನಮ್ಮ ಜೊತೆಲಿ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕಾಗಿ ಸಂತೋಷವುಳ್ಳವರಾಗಿದ್ದೇವೆ. ಕರ್ತನು ನಿಮಗೆ ಸಮಯವನ್ನು ಕೊಡುವುದಾದರೆ ನಮಗೋಸ್ಕರವಾಗಿ ನಮ್ಮ ಕರ್ತನು ಕೊಡಲ್ಪಟ್ಟಂಥ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡುವ ಹಾಗೆಯೂ ಸಹ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.